ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಫ್ಯೂಸಿಡಿನ್ ಕ್ರೀಮ್ ಬಗ್ಗೆ. ಫ್ಯೂಸಿಡಿನ್ ಕ್ರೀಮ್ ಅಂದ್ರೆ ಏನು, ಇದ್ರ ಯಾವ ಸಮಸ್ಯೆದ ಡಾಕ್ಟರ್ ನಿಮ್ಗೆ ಬರೆದು ಕೊಟ್ಟಿರ್ತಾರೆ, ಇದ್ರೊಳಗೆ ಮೇನ್ ಕಂಟೆಂಟ್ ಏನಿರ್ತೈತಿ, ಯಾವ ರೀತಿ ನೀವು ಇದನ್ನ ಉಪಯೋಗ ಮಾಡಬಹುದು, ಮತ್ತೆ ಎಷ್ಟು ದಿನ ಉಪಯೋಗ ಮಾಡಬೇಕು, ಸೈಡ್ ಎಫೆಕ್ಟ್ಸ್ ಏನಾಗ್ತವೆ, ಯಾರು ಇದನ್ನ ಬಳಸಕ್ ಹೋಗ್ಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ಇದನ್ನ ಖರೀದಿ ಮಾಡಬಹುದು, ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದ ತಿಳಿಸ್ಕೊಡ್ತೇನೆ. ವಿಡಿಯೋ ಸ್ಟಾರ್ಟಿಂಗ್ ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್. ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆನ ಶುರು ಮಾಡೋಣ. ಫ್ಯೂಸಿಡಿನ್ ಕ್ರೀಮ್ ನೋಡ್ರಿ, ಇದು ಒಂದು ಅಲೋಪತಿಕ್ ಕ್ರೀಮು. ಇದ್ರ ಉಪಯೋಗ ಎಲ್ಲಿ ಮಾಡ್ತಾರಂದ್ರ, ನಿಮ್ ತ್ವಚಾದಾಗ ಯಾವುದೇ ರೀತಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗೈತಂದ್ರ ಅಲ್ಲಿ ಇದ್ರ ಉಪಯೋಗ ಮಾಡ್ತಾರ. ಉದಾಹರಣೆಗೆ ನಿಮ್ಗೆ ಸೆಲ್ಯುಲೈಟಿಸ್ ಅಂದ್ರ ನಮ್ ಕೈಯಾಗ ಕಾಲಾಗ ಸೆಲ್ಸ್ ಇರ್ತಾವಲ್ರಿ, ಅದ್ರ ಬಾತ್ ಬಂದು ಕಾಲೆಲ್ಲ ಕೈಯೆಲ್ಲ ಬಾತ್ ಬಿಟ್ಟಿರ್ತವೆ ಆವಾಗ, ಇಲ್ಲ ನಿಮ್ ಕೈಯಾಗ ಏನಾರ ಕಟ್ ಮಾರ್ಕ್ ಆಗೈತಂದ್ರ, ಇಲ್ಲ ಫಸ್ಟ್ ಡಿಗ್ರಿ ಬರ್ನ್ ಆಗೈತಂದ್ರ, ಸ್ವಲ್ಪ ಕೈ ಕಾಲು ಸುಟ್ಟಿರ್ತಾವಲ್ಲ ಅವಾಗ, ಇಲ್ಲ ನಿಮ್ಗೆ ಏನಾರ ಗುಳ್ಳಿ ಆಗ್ಯಾವ ಅಂದ್ರೆ ಸಣ್ಣ 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 ಗುಳ್ಳಿ ಆಗಿದಾವ ಅಂದ್ರೆ, ಇಲ್ಲ ನಿಮ್ಗೆ ಏನಾರ ಇನ್ಫೆಕ್ಷನ್ ಆಗಿ ಅದ್ರೊಳಗಡೆ ಕೀವ್ ಆಗೈತಂದ್ರೆ, ಆಪ್ಸಿಸ್ ಅಂತೀವಲ್ಲ ಅದು ಆಗೈತಂದ್ರ, ಇಲ್ಲ ಅಲರ್ಜಿ ಸಂಬಂಧ ನಿಮ್ಗೆ ಡರ್ಮಟೈಟಿಸ್ ಸಮಸ್ಯೆ ಆಗಿದೆ ಅಂದ್ರೆ, ಎಕ್ಸಿಮಾ ಇಸು ಬಂತೀವಲ್ಲ ಅವಾಗ, ಇಲ್ಲ ಫಾಲಿಕ್ಯುಲೈಟಿಸ್ ಸಮಸ್ಯೆದಾಗ, ಇಲ್ಲ ನಿಮ್ಗೆ ಇನ್ಫೆಕ್ಟೆಡ್ ಗಾಯ ಆಗೈತೆ ನಿಮ್ಮ ಮೈಯಾಗ ಅಂದ್ರ ಅವಾಗ ಡಾಕ್ಟರ್ ಬರ್ಕೊಟ್ಟಿರ್ತಾರೆ. ಇವೆಲ್ಲ ಕಂಡೀಷನ್ ಹೊರತುಪಡಿಸಿ ಕೂಡ ಬೇರೆ ಕಂಡೀಷನ್ಸ್ ಇರ್ತಾವ್ರಿ. ಇಲ್ಲಿ ಡಾಕ್ಟರ್ ತಮ್ಮ ಕ್ಲಿನಿಕಲ್ ನಾಲೆಜ್ ಪ್ರಕಾರ ನಿಮ್ಗೆ ಈ ಕ್ರೀಮ್ ಉಪಯೋಗ ಮಾಡ್ಲಿಕ್ಕೆ ಹೇಳ್ಬಹುದು. ಸೊ ಅಲ್ಲಿ ಕೂಡ ನೀವು ಇದ್ರ ಉಪಯೋಗ ಮಾಡಬಹುದ್ರಿ. ಈಗ ಇದ್ರದ್ದು ಮೇನ್ ಕಂಟೆಂಟ್ ಬಗ್ಗೆ ನಾನು ನಿಮ್ಗೆ ಹೇಳ್ಬೇಕಂದ್ರ, ಫ್ಯೂಸಿಡಿನ್ ಕ್ರೀಮ್ ಒಳಗಡೆ ನೋಡ್ರಿ, ಫ್ಯೂಸಿಡಿಕ್ ಆಸಿಡ್ 2% ವೇಟ್ನಾಗ ಇರ್ತೈತ್ರಿ, ಟೋಟಲ್ ವೇಟ್ ಅದ್ದು. ಇದು ಬಿಲಾಂಗ್ ಆಗುತ್ತಾ ಕ್ಲಾಸ್ ಆಫ್ ಮೆಡಿಸಿನ್ಸ್, ಅದಕ್ಕೆ ಆಂಟಿಬಯೋಟಿಕ್ ಅಂತ ಕರಿತೀವಿ. ಯಾವ ರೀತಿ ಕೆಲಸ ಮಾಡುತ್ತೆ ಅಂದ್ರೆ, ನೀವು ತ್ವಚದ ಮೇಲೆ ಹಚ್ತಿರಲ್ಲ, ಸೊ ಅಲ್ಲಿ ಬ್ಯಾಕ್ಟೀರಿಯಲ್ ಗ್ರೋತ್ ಅನ್ನು ಇದು ತಡೆದು ಬಿಡ್ತೈತಿ. ಅದ್ರ ಸಂಬಂಧ ನಿಮ್ಮ ಲಕ್ಷಣ ಏನಿರ್ತಾವ ನೋಡ್ರಿ ಕಡಿಮೆ ಆಗ್ತಾ ಬಂದ್ಬಿಡ್ತವೆ. ಯಾವ ರೀತಿ ನೀವು ಇದನ್ನ ಬಳಸಬೇಕು, ಮೊದಲು ನೋಡ್ರಿ ಯಾವ ಭಾಗಕ್ಕೆ ನೀವು ಇದನ್ನ ಹಚ್ಕೋಬೇಕನ್ನ ಅಂತೀರಿ ಆ ಭಾಗ ಮೊದಲು ಕ್ಲೀನ್ ಮಾಡಬೇಕು. ಸೊ ಇನ್ಫೆಕ್ಟೆಡ್ ವೂಂಡ್ ಇದೆ ಅಂದ್ರೆ ಅದನ್ನ ಬಿಟಾಡಿನ್ ಸೊಲ್ಯೂಷನ್ ಹಾಕಿ, ಇಲ್ಲ ಜಸ್ಟ್ ಪ್ಲೇನ್ ಕಾಟನ್ ತಗೊಂಡು ಚಂದಾಗ ಒರೆಸ್ಕೋರಿ, ಅದು ಡ್ರೈ ಇರಬೇಕು. ಅದಾದ್ಮೇಲೆ ಕ್ರೀಮ್ ಏನಿದೆ ನೋಡ್ರಿ ನಿಮ್ ಬಳ್ಳಿನ ಮೇಲೆ ತೋರಿ, ಯಾವ ಭಾಗಕ್ಕೆ ಹಚ್ಕೋಬೇಕಂತೀರಿ ಅಲ್ಲಿ ಚಂದಾಗ ಹಚ್ಕೋರಿ. ಅದಾದ್ಮೇಲೆ ಕೈಗಳನ್ನು ತೊಳ್ಕೊರಿ. ಈ ರೀತಿ ಇದನ್ನ ಉಪಯೋಗ ಮಾಡಬೇಕು. ಇದನ್ನ ನೋಡ್ರಿ ಪುರುಷರು ಮಹಿಳೆಯರು ಇಬ್ರು ಉಪಯೋಗ ಮಾಡಬಹುದು. ಇದನ್ನ ನೀವು ದಿನಕ್ಕೆ 2-3 ಹೊತ್ತು ಉಪಯೋಗ ಮಾಡ್ಬೇಕಾಗ್ತೈತ್ರಿ. ಈಗ ಎಷ್ಟು ದಿನ ಇದನ್ನ ಬಳಸಬೇಕು, ಸೊ ನೋಡ್ರಿ ನಿಮ್ ಟ್ರೀಟಿಂಗ್ ಡಾಕ್ಟರ್ ಎಷ್ಟು ದಿನ ಇದನ್ನ ನಿಮ್ಗೆ ಉಪಯೋಗ ಮಾಡ್ಲಿಕ್ಕೆ ಹೇಳ್ತಾ ಇದಾರೆ ಅಷ್ಟು ದಿನ ನೀವು ಇದನ್ನ ಉಪಯೋಗ ಮಾಡಬೇಕು. ಈಗ ಇದನ್ನ ತಗೊಂಡ್ರೆ ಏನ್ ಸೈಡ್ ಎಫೆಕ್ಟ್ ಆಗುತ್ತೆ, ಕೆಲವೊಂದಿಷ್ಟು ಜನರಲ್ಲಿ ಇದನ್ನ ತಗೊಂಡಾದ್ಮೇಲೆ ತ್ವಚದ ಮೇಲೆ ಇರಿಟೇಷನ್ ಆಗುತ್ತೆ, ಇಲ್ಲ ಅಲರ್ಜಿಕ್ ರಿಯಾಕ್ಷನ್ಸ್ ಕೂಡ ಆಗ್ಬಹುದು. ಯಾರು ಇದನ್ನ ಉಪಯೋಗ ಮಾಡಕ್ ಹೋಗ್ಬಾರ್ದು. ಸೊ ನೋಡ್ರಿ ಇದ್ರೊಳಗೆ ಮೇನ್ ಕಂಟೆಂಟ್ ಏನಿದೆ, ಫ್ಯೂಸಿಡಿಕ್ ಆಸಿಡ್. ಸೊ ಅದ್ರಲ್ಲಿ ನಿಮ್ ಮೊದ್ಲು ಏನಾರ ಅಲರ್ಜಿಕ್ ರಿಯಾಕ್ಷನ್ ಆಗಿದೆ ಅಂದ್ರೆ ಇದನ್ನ ಬಳಸಕ್ ಹೋಗ್ಬೇಡ್ರಿ. ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ ಇದು ನಿಮ್ಗೆ 53 ರೂಪಾಯಿದಾಗ 5 ಗ್ರಾಮ್ ಕ್ರೀಮ್ ಸಿಗ್ತೈತ್ರಿ ಫ್ಯೂಸಿಡಿನ್ ಕ್ರೀಮು. ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ ಕಡೆ ನಿಮ್ ಡಾಕ್ಟರ್ ಬರ್ದು ಕೊಟ್ಟಂತಹ ಚೀಟಿ ಇತ್ತಂದ್ರ ಇದನ್ನ ನೀವು ನಿಮ್ ಹತ್ರ ಇರೋ ಮೆಡಿಕಲ್ ಸ್ಟೋರ್, ಜನರಲ್ ಫಾರ್ಮಸಿ, ಆನ್ಲೈನ್ ಫಾರ್ಮಸಿ ಆಪ್ ಮುಖಾಂತರ ಬಹಳ ಸುಲಭ ರೀತಿಯಾಗಿ ಖರೀದಿ ಮಾಡ್ಕೋಬಹುದು ಅನ್ಕೊಂತೀನಿ. ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ಮುಂದ್ ಕೂಡ ಇದೇ ರೀತಿ ಹೊಸ ಹೊಸ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾ, ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ತಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆಯಲ್ಲ, ಅದನ್ನ ಪ್ರೆಸ್ ಮಾಡಿ. ಅದನ್ನ ಪ್ರೆಸ್ ಮಾಡಾದ್ಮೇಲೆ ನಾ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆಯಾ, ಲೈಕ್ ಬಟನ್ ನ ಪ್ರೆಸ್ ಮಾಡಿ. ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರುತ್ತೆ ಅವ್ರ ಜೊತೆ ಇದನ್ನ ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲೂ ತಿಳಿಸಿಕೊಟ್ಟಂಗ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಎಲ್ಲಾದ್ರೂ ತಗೊಳಕ್ ಹೋಗ್ಬೇಡ್ರಿ. ಮೆಡಿಸಿನ್ಸ್ ಯಾವ ಡಾಕ್ಟರ್ ಸೂಪರ್ವಿಷನ್ ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ ಗೋಸ್ಕರ ಮಾಡಿದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.